ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಕಂಡ್ರು. ನಾಳೆ ಯಾರ್ಯಾರೆಲ್ಲ ಕನ್ನಡ ಎಕ್ಸಾಮ್ ಬರೀತಾಯಿದ್ರು, ಆರ್ಟ್ಸು, ಸೈನ್ಸು, ಕಾಮರ್ಸು, ದೇವರು ನಾಳೆ ನೀವು ಎಕ್ಸಾಮಲ್ಲಿಂದ ಸಂತೋಷವಾಗಿ ಬರೋಂಗೆ ಮಾಡಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ನನ್ನ ಪ್ರಾರ್ಥನೆಗಳಲ್ಲಿಯೂ ಕೂಡ ನಿಮಗೋಸ್ಕರ ಎಲ್ಲರಿಗೂ ಕೂಡ ಬೇಡ್ತಾ ಇದ್ದೇನೆ, ಮುಂದೆ ಕೂಡ ಬೇಡ್ತೇನೆ ಸರ್. ನಾಳೆ ನಿಮ್ಮ ಆನ್ಸರ್ ಬುಕ್ಲೆಟು ಈ ರೀತಿಯಾಗಿ ಇರುತ್ತೆ, ತಾವುಗಳು ನೋಡ್ಬೋದು. ಆನ್ಸರ್ ಬುಕ್ಲೆಟ್ ಅಂತ ಇದೆ, ಆಯಿತಾ. ನೀವು ನಾಳೆ ಅವರಿಗೆ ಇವರಿಗೆ ಹಿಂತಿರುಗಿಬಿಟ್ಟು ಬೈಸ್ಕೊಳಕ್ಕಿಂತ ಅಥವಾ ಇನ್ವಿಜಿಲೇಟ್ರು ಕರೆದು ಕೇಳೋಕ್ಕಿಂತ ನಿಮಗೆ ನಾಳೆ 30 ಜನ ಒಂದು ರೂಮಲ್ಲಿ ತಾವುಗಳು ಕೂತ್ಕೊಂತೀರಾ. ಹಾಗಿದ್ದರೆ ಯಾವ ರೀತಿಯಾಗಿ ತಾವುಗಳು ಈ ಆನ್ಸರ್ ಬುಕ್ಲೆಟನ್ನು ಬರೀಬೇಕು, ಯಾರಿಗೆ ಏನು ಕೇಳೋ ಅವಶ್ಯಕತೆ ಇರ್ತೀರಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಹಿಂಗೆ ಇರ್ತೀರಿ ಆ್ಯಸ್ ಇಟ್ ಈಸು, ಆಯಿತಾ. ನೋಡಿ ಮಕ್ಕಳೇ, ಇಲ್ಲಿ ಏನಂತ ಇದೆ ಈಗ ತೋರಿಸ್ತೀನಿ ನೋಡಿ. ಫಸ್ಟ್ ಬಾಕ್ಸಲ್ಲಿ 03/2025 ಅಂತ ಬರೆದಿದ್ದಾರೆ. ಯಾಕೆ ಬರೆದಿದ್ದಾರೆ? ಇದು ಲಾಸ್ಟ್ ವರ್ಷದ ಕ್ವಶನ್ ಪೇಪರ್ ಅಲ್ವಾ. ಹಾಗಿದ್ರೆ ಇಲ್ಲಿ ಹೆಂಗಿರುತ್ತೆ ಅಂತ ನಾನು ತೋರಿಸ್ಕೊತೀನಿ. 03 ಅಂದರೆ ಏನು ಗೊತ್ತಾ? ತಿಂಗಳದು. ನೆನಪಿರಲಿ ನಿಮಗೆ, ನಾನು ಸುಳ್ಳು ಹೇಳ್ದಂಗೆ ಆಗ್ತಾಯಿದ್ರೆ ನಿಮ್ಮ ಪೇಪರು ಈ ರೀತಿಯಾಗಿ ಇರುತ್ತೆ. MT ಇಲ್ಲೊಂದಿದೆ, ತೋರಿಸ್ತೀನಿ. ಈಗ ಕಾಣ್ತಾ ಇದೆ MM ಅಂತ ಇದೆ. MM ಜಾಗದಲ್ಲಿ ತಿಂಗಳು ಬರೀಬೇಕು. ಯಾವ ತಿಂಗಳಿದು? 02 ಅಂತ ಬರೀರಿ ಮಕ್ಕಳ. ಇಲ್ಲಿ 02/2026 ಅಂತ ಬರೀರಿ. ನೋಡಿ 026 ಅಂತ ಬರೀಬೇಕು ನಾಳೆ ಎಕ್ಸಾಮಲ್ಲಿ. ಅರ್ಥ ಆಗತ್ರಿ? ತಪ್ಪಾದರೆ ಟೆನ್ಷನ್ ತಗೋಬೇಡ್ರು. ವೈಟ್ನರ್ ಹಾಕ್ಬಿಟ್ಟು ಬರೀತವ್ರೆ, ನೀವು ಎದುರ್ಕೊಂಡು ನಾನು ಫೇಲ್ ಆಗ್ಬಿಟ್ಟೇನೋ ಅನ್ಕೋಬೇಡ್ರಿ. ನಾವು ಇನ್ವಿಜಿಲೇಷನ್ ಮಾಡ್ತಾಯಿದ್ದೀವಿ, ನಾವು ಕಾಲೇಜಲ್ಲಿ ಎಕ್ಸಾಮ್ಸ್ಗಳನ್ನು ನಡೆಸ್ತಾಯಿದ್ದೀವಿ. ಮಕ್ಕಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ಬಾರ್ದು, ಆ ರೀತಿಯಾಗಿ ಎಕ್ಸಾಮ್ ನಡೆಸಬೇಕು. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ತಾವುಗಳು ನೋಡ್ಬೋದು. ಸೆಕೆಂಡು ಏನಂತ ಇದೆ ಅಂತ ನೋಡೋಣ. ಆನ್ಸರ್ ರಿಜಿಸ್ಟ್ರ್ ನಂಬರ್ ಅಂತ ಇದೆ. ರಿಜಿಸ್ಟ್ರ್ ನಂಬರು ನಿಮ್ಮ ಹಾಲ್ ಟಿಕೆಟ್ ಮೇಲೆ ಇರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಆರಾಮಾಗಿ ಟೆನ್ಷನ್ ತಗೊಂಡಂಗೆ ತಾವುಗಳು ಫಸ್ಟ್ ಬಾಕ್ಸಿಂದನೇ ಹಾಲ್ ಟಿಕೆಟ್ ಮೇಲೆ ಹೆಂಗಿದೆಯೋ ರಿಜಿಸ್ಟರ್ ನಂಬರು ಹಾಗೆ ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ ಬರೀರಿ, ಆಯಿತಾ. ಅದನ್ನು 2 ಸಲ ಚೆಕ್ ಮಾಡಿ, ಅದು ಇಂಪಾರ್ಟೆಂಟ್ ಇಲ್ಲಿ. ಅರ್ಥ ಆಗತ್ರಿ? ನೆಕ್ಸ್ಟು ಇದು ಆನ್ಸರ್ಸ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅಂತ ಇದೆ ಅಲ್ವಾ, ಅದು ಪ್ರಿಂಟಾಗೇ ಬಂದಿರುತ್ತೆ, ಅದು ಮುಖ್ಯ, ಆಯಿತಾ. ಆಮೇಲೆ ಮಾತಾಡೋಣ. ಇಲ್ಲಿ ಮೀಡಿಯಮ್ ಅಂತ ಇದೆ ನೋಡಿ ಮಕ್ಕಳೇ. ಯಾರಾದರೂ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದರೆ, ಆರ್ಟ್ಸ್ ಮಕ್ಕಳು ಕನ್ನಡ ಮೀಡಿಯಮ್ ಆಗಿರ್ಬೋದು, ಸೈನ್ಸ್ ಕನ್ನಡ ಮೀಡಿಯಮು ಕೂಡ ಇರುತ್ತೆ. ಇದು ಮಾಧ್ಯಮ ಅಂತ, ಆಯಿತಾ. ಮಾಧ್ಯಮ ಅಂದರೆ ಮೀಡಿಯಮ್. ನೀವು ಇಂಗ್ಲೀಷ್ ಮೀಡಿಯಮೋ ಕನ್ನಡ ಮೀಡಿಯಮ್ ಅದನ್ನು ಅಲ್ಲಿ ಬರಿಬೇಕು. ನೆಕ್ಸ್ಟ್ ಬಾಕ್ಸಲ್ಲಿ ಸಬ್ಜೆಕ್ಟ್ ಅಂತ ಇದೆ. ಸಬ್ಜೆಕ್ಟು ಕನ್ನಡ ಅಂತಲೇ ಬರಿಬೇಕು. ಇಂಗ್ಲೀಷ್ ಸಬ್ಜೆಕ್ಟ್ ಇದ್ದಾಗ ಇಂಗ್ಲೀಷ್ ಬರಿಬೇಕು. ಸೈನ್ಸ್ ಇದ್ದಾಗ ಅಂದರೆ ಫಿಸಿಕ್ಸ್ ಇದ್ದಾಗ ಫಿಸಿಕ್ಸ್ ಅಂತ ಬರಿಬೇಕು. ಕನ್ನಡ ಮೀಡಿಯಮ್ನವರಿದ್ದರೆ ಅವರು ಫಿಸಿಕ್ಸ್ ಜಾಗದಲ್ಲಿ ಏನಂತ ಬರೀತವ್ರೆ? ಭೌತಶಾಸ್ತ್ರ ಅಂತ ಬರೀತಾರೆ. ಇಲ್ಲಿ ಪಕ್ಕದಲ್ಲಿ ಇಂಗ್ಲೀಷ್ ಬದಲಿಗೆ ಅಲ್ಲಿ ಕನ್ನಡ ಮೀಡಿಯಮ್ ಅಂತ ಬರೀತಾರೆ. ಮೀಡಿಯಮ್ ಅಂತ ನೀವು ಬರೆಯೋ ಅವಶ್ಯಕತೆ ಇಲ್ಲ, ಮೇಲ್ಗಡೆನೇ ರೆಡಿ ಇದೆ, ಪ್ರಿಂಟ್ ಹಾಕಿ ತಗೊಳ್ಳೋ ಇಷ್ಟೇ ಬರೀಬೇಕು. ನೆಕ್ಸ್ಟು ಇಲ್ಲಿ ನೋಡಿ, ವಿಷಯದ ಸಂಕೇತ ಅಂತ ಇದೆ. ನಾಳೆ ಎಲ್ಲರೂ ಕೂಡ ಅಲ್ಲಿ ಬೋರ್ಡ್ ನೋಡೋದು, ಇಲ್ಲಿ ನೋಡೋದು, ಸರ್ ಮಿಸ್ ಆಗ್ಬಿಡ್ತು ಸರ್, ನಾವು 02 ಅಂದ್ಕೊಂಡಿದ್ವಿ, ಹಾಗೆಲ್ಲ ತಪ್ಪು ಮಾಡಬೇಡಿ. 01 ಅಂತ ಕನ್ನಡ ಕೋಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಲ್ಯಾಂಗ್ವೇಜು ಕನ್ನಡ, ಇಂಗ್ಲೀಷು ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳ, ಆಯಿತಾ. ಕನ್ನಡ ಫಸ್ಟ್ ಲ್ಯಾಂಗ್ವೇಜು. ಹಾಗಿದ್ರೆ ಏನಂತ ಬರೀಬೇಕು ತಾವು ನಾಳೆ ಈ ಬಾಕ್ಸಲ್ಲಿ? 01 ಅಂತ ಬರೀರಿ. ನೆಕ್ಸ್ಟು ಇದನ್ನು ಕೂಡ ಹೇಳ್ಕೊಡ್ತೀನಿ, ಯಾಕುತ್ತಾ ಇವೆಲ್ಲ ನೀವೇ ಫಿಲ್ ಮಾಡುವಂಥದ್ದು, ಇದು ಲಾಸ್ಟ್ ಭಾಗದಲ್ಲಿ ಫಿಲ್ ಮಾಡುವಂಥದ್ದು. ಇದನ್ನು ಮೊದಲಿಗೆ ಬರ್ಕೋಬೋದು ಬೇಕಾದರೆ. ಯಾವ್ದು ಗೊತ್ತಾ? ಈ ಬಾಕ್ಸು ಸೀರಿಯಲ್ ನಂಬರ್ ಆಫ್ ಮ್ಯಾಪ್ ಅಂತ ಇದೆ, ಗ್ರಾಫ್ ಯೂಸ್ಡ್ ಅಂತ. ಇದು ಸ್ಟ್ಯಾಟಿಸ್ಟಿಕ್ಸು, ಮ್ಯಾಥಮೆಟಿಕ್ಸು ಹಾಗೂ ಇನ್ನೊಂದು ಸಬ್ಜೆಕ್ಟ್ ಇದೆ, ಅವರಿಗೆ ಬರುವಂಥದ್ದು. ಕನ್ನಡ ಇಂಗ್ಲೀಷ್ ಯಾರಿಗೂ ಬರಲ್ಲ ಇದು, ಆಯಿತಾ ಮಕ್ಕಳೇ. ಜಿಯೋಗ್ರಫಿ ಅವರು ಇವರಿಗೆ ಮ್ಯಾಪ್ ಇರುತ್ತಲ್ವ ಅವರಿಗೆ. ಹಾಗಿದ್ರೆ ನೀವು ನಾಳೆ ಇಲ್ಲಿ 00 ಅಂತ ಫಸ್ಟ್ ಬಾಕ್ಸಲ್ಲಿ ಬರೀಬೇಕು. ಹಾಗಿದ್ರೆ ಇದ್ಯಾವಾಗ ತುಂಬಬೇಕು? ಇಲ್ಲಿ 20 ಅಂತ ಇದೆ ಅಲ್ವಾ. ಕೆಲವೊಬ್ಬರು 28 ಪುಟಗಳು ಇರುತ್ತೆ, 28 ಪೇಜಸ್ ಇರುತ್ತೆ ನಿಮ್ಮ ಒಂದು ಆನ್ಸರ್ ಬುಕ್ಲೆಟಲ್ಲಿ. ನೀವೇನು ಟೆನ್ಷನ್ ತಗೋಬೇಡಿ, ಎಲ್ಲ ಬರೆದು ಆದಮೇಲೆ ನಿಮ್ಮ ಇನ್ವಿಜಿಲೇಟ್ರು ನಿಮಗೆ ಬಂದು ಅಲ್ಲಿ ಸೀಲ್ ಹಾಕ್ತಾರೆ. ದಿ ಎಂಡ್ ಅಂತ ಯಾವ ಪೇಜಿಗೆ ಸೀಲ್ ಹಾಕ್ತಾರಲ್ವಾ, ಆ ಪೇಜು ಕೆಳಗಡೆ, ಆಯಿತಾ, ಯಾವ ನಂಬರ್ ಇದೆ ಅಂತ ನೋಡಿ, ಬುಕ್ಲೆಟ್ ನಂಬರು, ಆ ನಂಬರನ್ನು ತಂದು ಇಲ್ಲಿ ಬರಿಬೇಕು. ಫಾರ್ ಎಕ್ಸಾಂಪಲ್ ದಿ ಎಂಡ್ ಅಂತ ಹಾಕಿರುವ ಪೇಜಲ್ಲಿ ಏನು ಬರೆದಿಲ್ಲ ಅಂದರೆ ನೀವು ಅದರ ಹಿಂದಿನ ಪೇಜು ಎಷ್ಟು ನಂಬರ್ ಇದೆ ಅಂತ ನೋಡ್ಕೊಳ್ಳಿ. ಅಲ್ಲಿ 22 ಪೇಜಿಗೆ ಬಂದು ನಿಮ್ಮ ಇನ್ವಿಜಿಲೇಟರ್ ಏನು ಮಾಡ್ತಾರೆ, ಈಗ ಅಲ್ಲಿ ದಿ ಎಂಡ್ ಅಂತ ಸೀಲ್ ಹಾಕ್ತಾರೆ. ದಿ ಎಂಡ್ ಅಂತ ಹಾಕಿದ ಮೇಲೆ ಮತ್ತೆ ಬರೆಯೋ ಹಾಗಿಲ್ಲ ಅಂತ. ಹಾಗಾಗಿ ಹಾಕಿಸಿಕೊಳ್ಳೋಕ್ಕಿಂತ ಮುಂಚೆ ಸರ್ ನಮಗೊಂದಿಷ್ಟು ಜಾಗ ಬಿಟ್ಟುಬಿಡಿ ಹಾಕಿ ಅಂತ ಅವರೇನು ಫಸ್ಟಿಗೆ ಬಂದು ಸೀಲ್ ಹಾಕಲ್ಲ ಮಕ್ಕಳೇ, ಲಾಸ್ಟ್ 5 ನಿಮಿಷ ಇದ್ದಾಗ ಬಂದು ಸೀಲನ್ನು ಹಾಕ್ತಾರೆ. ಹಾಗಾಗಿ ನಾನು ಒಂದು ವಿಡಿಯೋನ ನಿಮಗೆ ಕಾಷನ್ ಬೆಲ್ ಅಂದ್ರೇನು, ಲಾಂಗ್ ಬೆಲ್ ಅಂದ್ರೇನು, ವಾರ್ನಿಂಗ್ ಬೆಲ್ ಅಂದ್ರೇನು ಎಲ್ಲದೂ ಕೂಡ ಹಾಕಿ ಕೊಟ್ಟಿದ್ದೇನೆ. ಟೆನ್ಷನ್ನೇ ತಗೋಬೇಡಿ, ಮರ್ಯಾದ. ಹಾಗೆ ಇಲ್ಲಿ ಎಲ್ಲರೂ ಕೂಡ
0 ಬರೀಬೇಕು ನೋಡಿ. 2 ಬಾಕ್ಸಲ್ಲಿ 0 ಇದೆ. ಇನ್ನೊಂದು ಬಾಕ್ಸ್ ಅರ್ಥ ಏನು ಗೊತ್ತಾ, 3ನೇ ಬಾಕ್ಸು ನೀವು ಅಡಿಷ್ನಲ್ಸ್ ಇಸ್ಕೊಂಡಿಲ್ಲ ಅಂತ. ಯಾರು ಕೂಡ ಅಡಿಷ್ನಲ್ಸ್ ಇಸ್ಕೊಳ್ಳಲ್ಲ ಕಣ್ರು, ಯಾಕಂದರೆ 28 ಪೇಜ್ ಇರುತ್ತೆ, ಅದೇ ತುಂಬ್ಸೋಕ್ಕಾಗಲ್ಲ ಆಯಿತಾ. ಹಾಗಾಗಿ ಆದರೂ ಕೂಡ ತಗೊಳ್ಳೋ ಲಾಸ್ಟ್ಗೆ ಇದನ್ನು ಬರಿಬೋದು ಆಯಿತಾ. ಹಾಗಿದ್ರೆ ಎಲ್ಲ ಟೋಟಲ್ ಮಾಡಿದಾಗ ಮತ್ತೆ ಇಲ್ಲಿ 20 ಬರುತ್ತೆ ಆಯಿತಾ. ಅಡಿಷ್ನಲ್ ತಗೊಂಡ್ರೆ ಮಾತ್ರ ಇಲ್ಲಿ ಕೌಂಟಾಗಿ ಜಾಸ್ತಿ ಹೋಗುತ್ತೆ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ರೂಮಿಗೆ ಬಂದಿರ್ತಾರಲ್ವ, ಅವರು ಇಲ್ಲಿ ಅವರ ಹೆಸರು, ಅವರ ಸಿಗ್ನೇಚರು, ಡೇಟನ್ನು ಹಾಕಿ ಇಲ್ಲಿ ಸೈನನ್ನು ಹಾಕ್ತಾರೆ. ಈಗ ನಿಮಗೆ ಡೌಟ್ ಇರ್ಬೋದು, ಏನು ಡೌಟ್ ಗೊತ್ತಾ, ಇಸ್ಲಾಂ ಸರ್ ಎಲ್ಲಾದರೂ ಸುಳ್ಳು ಹೇಳ್ತಾರೇನೋ ಅಂತ. ಈಗ ನಾನು ನಿಮಗೆ ತೋರಿಸ್ಕೊಡ್ತೇನೆ, ಯಾಕಂದರೆ ಬಹಳ ಜನಕ್ಕೆ ಡೌಟ್ ಇರುತ್ತೆ, ಅಲ್ಲಿ ತಿಂಗಳು ಬರೀಬೇಕಾ ಅಥವಾ ಡೇಟ್ ಬರೀಬೇಕಾ ಅಂತ. ಎಲ್ಲಿ ಹೇಳಿ ನೋಡೋಣ, ಇಲ್ಲಿ 03/2025 ಅಂತ ಇದೆ. ಇದು ತಮ್ಮ 03 ತಿಂಗಳು ಬೇಕಾದ್ರೆ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ನೋಡಿ. ಇನ್ವಿಜಿಲೇಟರ್ ಬಂದವರು 03 1ನೇ ತಾರೀಕು ಮಾರ್ಚಿಗೆ ಎಕ್ಸಾಮ್ ಆಗಿತ್ತು ಲಾಸ್ಟ್ ಇಯರು ನೋಡಿ, 1/3/2026 ಅಂತ ಇದೆ. ಹಾಗಿದ್ರೆ ಇಲ್ಲಿ ಇರುವಂಥದ್ದು ಅದು ತಿಂಗಳು, ದಿನಾಂಕವಲ್ಲ ಮಕ್ಕಳೇ. ನಾಳೆ ಮತ್ತೆ 28 ಅಂತಲ್ಲಿ ಬರ್ತೀರಾ, 28 ಅಲ್ಲ, 02/2026 ಅಂತ ನಾಳೆ ಬರೀಬೇಕು ನೀವೆಲ್ಲ. ಇಂಗ್ಲೀಷಲ್ಲಿ 03 ಅಂತ ಬರೀಬೇಕಾಗತ್ತೆ, ಯಾಕಂದರೆ ಮಾರ್ಚ್ ತಿಂಗಳಲ್ವಾ, ಹಾಗಾಗಿ ಅರ್ಥ ಆಯಿತು ಅನ್ಸುತ್ತಲ್ವಾ. ಇಲ್ಲಿ ಏನು ಬರಿಬಾರ್ದಾಯ್ತಾ, ಇವೆಲ್ಲವೂ ಕೂಡ ಖಾಲಿ ಬಿಡಬೇಕು. ಇಷ್ಟೇ ನೀವು ತುಂಬಬೇಕಾಗಿರುವಂಥದ್ದು ನಾಳೆ ಇಷ್ಟೇ. ಹೋಪ್ ಇದು ನಿಮಗೆ ಕರೆಕ್ಟಾಗಿ ಡಿಟೇಲಾಗಿ ನಾನು ತಿಳಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಮತ್ತೇನು ಎಲ್ಲೂ ಬರೆಯೋ ಅವಶ್ಯಕತೆ ಇಲ್ಲ ಕಣ್ರೋ, ಪೇಜ್ ನಂಬರ್ ಬರೆಯೋ ಅವಶ್ಯಕತೆ ಇಲ್ಲ, ಏನೇನು ಬರೆಯೋ ಅವಶ್ಯಕತೆ ಇಲ್ಲ, ಎಲ್ಲ ರೆಡಿಯಾಗೇ ಬಂದಿರುತ್ತೆ. ಯಾವುದಾದ್ರೂ ಒಳ್ಳೆ ಪೆನ್ನನ್ನು ಇವತ್ತು ತಗೊಂಡು ಹೊಸವು ಆಯಿತಾ, ಸ್ವಲ್ಪ ಕೂತ್ಕೊಂಡು ರಫಾಗಿ ಅದನ್ನು ಸ್ಕ್ರಿಬ್ಲಿಂಗ್ ಮಾಡಿ, ಅಂದರೆ ಒಂದು ಕಡೆ ಸರಿಯಾಗಿ ಗೀಚಿ ಸ್ಮೂತ್ ಮಾಡ್ಕೊಂಡು ಆ ಪೆನ್ನನ್ನು ನಾಳೆ ತೆಗೆದುಕೊಂಡು 2 ಪೆನ್ ಸೇಮ್ ಕಂಪ್ನಿದಿರಲಿ, ಸೇಮ್ ಇಂಕ್ ಇರಲಿ, ನಾಳೆ ಯಾವುದೇ ಕಾರಣಕ್ಕೂ ತಾವುಗಳು ಟೆನ್ಷನ್ ತಗೊಂಡಂಗೆ ಈಸಿಯಾಗಿ ಬರೆದು ಬರಬೇಕು. ಅಂದರೆ ಇವತ್ತೇ ರಾತ್ರಿ ಕೂತ್ಕೊಂಡು ಮತ್ತು ನಾಳೆ ಹೋಗ್ತಾ ಪೆನ್ ತಗೊಂಡು ಹೋಗ್ತೀನಿ ಅಂದರೆ ಆ ಪೆನ್ನು ಸ್ಮೂತ್ ಇರಲ್ಲ, ಫಾಸ್ಟಾಗಿ ಬರೀಲಿಕ್ಕಾಗಲ್ಲ, ಲ್ಯಾಂಗ್ವೇಜು ಬಹಳ ಬರೆಯೋದಿರುತ್ತೆ ಮಕ್ಕಳೇ. ನಾನು ನಿಮಗೆ ತಲೆ ತಿಂತಾಯಿದ್ದೀನಿ ಅನಿಸ್ಬೋದು, ನಾಳೆ ಎಕ್ಸಾಮ್ ಹಾಲಲ್ಲಿ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಇದು ಅವ್ರ ಕೈಗೆ ಕೊಟ್ಟು ಬರಬೇಕು, ಮತ್ತು ಮುಂದಿನ ಹಳೆ ಕಿತ್ತಿದ್ನೋ ಆ ಹಳೆ ಕಿತ್ತಿದ್ನೋ ಮಾಡಬೇಡಿ. ಆನ್ಸರ್ ಬುಕ್ಲೆಟ್ ಕೊಟ್ಟ ತಕ್ಷಣ ತಮ್ಮ ಕೆಲಸವೇನು ಅಂದರೆ, ಮೊದಲಿಗೆ ಭಾಳ ಜನ ಇದನ್ನು ಬಿಟ್ಟು ಹೋಗಿರ್ತಾರೆ ಆಲ್ರೆಡಿ ಆಯಿತಾ. ನಿಮ್ಮ ಕೆಲಸ ಏನು ಗೊತ್ತಾ, ನಾಳೆ ಆನ್ಸರ್ ಬುಕ್ಲೆಟ್ ಕೊಟ್ಟ ತಕ್ಷಣ ಅದರಲ್ಲಿ ಏನಾದರೂ ಪೇಪರ್ ಹರಿದಿದೆಯಾ ಅಂತ ಫಸ್ಟ್ ಎಲ್ಲ ಚೆಕ್ ಮಾಡಿ ನೋಡ್ಕೋಬೇಕು. 1 ಸೆಕೆಂಡಲ್ಲಿ ಮಾಡ್ಕೋಬೋದು ಆ ಕೆಲಸ. ಕರೆಕ್ಟಾಗಿ 28 ಪೇಜ್ ಇದ್ದಾವ ಅಂತ ಎಣಿಸ್ಕೋಬೇಕು. ಅಲ್ಲಿ ಪೇಜ್ ನಂಬರ್ ಇರುತ್ತೆ 3 ಅಂತ ಸ್ಟಾರ್ಟ್ ಆಗಿರುತ್ತೆ. ಪೇಜ್ ನಂಬರ್ ನೆನ್ಪಿಟ್ಕೊಳ್ಳಿ. ನಿಮಗೆ ನಾನು ಎಲ್ಲದೂ ಕೂಡ ಹೇಳೇ ಕಳಿಸ್ತಾ ಇದ್ದೀನಿ ನಿಮಗೆ. ಏನು ಸರ್ 3 ಅಂತ ಇರುತ್ತಾ? ಹೌದು ಕೊಂಡ್ರು. ಫಸ್ಟ್ ಪೇಜನ್ನು ಇದೇ ಪೇಜ್ ಕಾಣ್ತಾ ಇದ್ರಲ್ಲ, ಇದು ಪೇಜ್ ನಂಬರ್ 1 ಅಂತೀವಿ. ಇದರ ಹಿಂದೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದನ್ನು ನಾವು ಪೇಜ್ ನಂಬರ್ 2 ಅಂತ ಕರಿತೀವಿ. ಇನ್ಸ್ಟ್ರಕ್ಷನ್ಸ್ ಬೇಕು ಅಂದರೆ ಅದರ ಬಗ್ಗೆ ಕೂಡ ನಾನು ಒಂದು ವಿಡಿಯೋವನ್ನು ಮಾಡಿಕೊಡ್ತೇನೆ. ಸುಮ್ಮನೆ ಯಾಕೆ ಟೈಮ್ ಪಾಸ್ ಮಾಡ್ತೀರಾ ಮಕ್ಕಳೇ. ಆ ಇನ್ಸ್ಟ್ರಕ್ಷನ್ಸಲ್ಲಿ ಏನಿದೆ ಅಂದರೆ, ದಯವಿಟ್ಟು ಪೆನ್ನನ್ನು ತೆಗೆದುಕೊಂಡು ಬನ್ನಿ ಆಯಿತಾ. ಚೆನ್ನಾಗಿ ಬನ್ನಿ, ಚೆನ್ನಾಗಿ ಬರೀರಿ. ಪೆನ್ನನ್ನು ಚೇಂಜ್ ಮಾಡಬೇಡಿ ಮಕ್ಕಳೇ, ಇಂಕನ್ನು ಚೇಂಜ್ ಬರಿಬೇಡಿ. ಇಂಕ್ ಪೆನ್ನಲ್ಲಿ ಬರಿಬೇಡಿ, ಬಾಲ್ ಪೆನ್ನಲ್ಲಿ ಬರೀರಿ, ಅರ್ಥ ಆಗುತ್ತಾ. ಹಾಗೂ ಜೆಲ್ ಪೆನ್ನಲ್ಲೂ ಆ್ಯಕ್ಚುಲಿ ಬಾಲ್ ಪೆನ್ನಲ್ಲೇ ಬರಿಬೇಕು ಎಲ್ಲರೂ ಕೂಡ. ಬ್ಲ್ಯಾಕ್ ಇಂಕ್ ಆದರೂ ಬರೀರಿ, ಬ್ಲೂ ಇಂಕ್ ಆದರೂ ಬರೀರಿ, ಚೆನ್ನಾಗಿ ಬರೀರಿ ಅಷ್ಟೇ, ಮತ್ತೇನೂ ಇಲ್ಲ ಕಣ್ರು. ಧನ್ಯವಾದಗಳು, ಆಲ್ ದ ಬೆಸ್ಟ್. ದಯವಿಟ್ಟು ಯಾರು MCQs ಬರೆಯೋರು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೆಯೋರು, MCQs ಬರೆಯುವಾಗ ಕ್ವಶನ್ ನಂಬರ್ ಮೇನ್ ಕ್ವಶನ್ ಹಾಕಿ ಕ್ವಶನ್ ನಂಬರ್ 1 ಅಂತ ಬರೀರಿ. ಹಾಗೂ ಆನ್ಸರ್ ಎ ಆಗಿದ್ದರೆ ಎ ಅಂತ ಬರೆದು ಸಂಪೂರ್ಣವಾದ ಆನ್ಸರನ್ನು ಬರೀರಿ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಧನ್ಯವಾದಗಳು ವಿದ್ಯಾರ್ಥಿಗಳೇ.